ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ಮೊನ್ನೆ ನಾನು ಶೇರ್ ಮಾಡಿದ್ದೆ ಅಲ್ಲ, ಅದರ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ದಿನ ಬಿಟ್ಟು ನಾನು ಶೂಟ್ ಮಾಡಿದಂತಹ ವಿಡಿಯೋ ಅಂತ ಹೇಳಿ ಅಂದ್ಕೊಳ್ತೇನೆ. ಬೆಳಿಗ್ಗೆಯಿಂದನೇ ಶೂಟ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಯೂಶ್ವಲಿ ಈ ಟೈಮ್ನಲ್ಲಿ ಅಂದರೆ ಎಲ್ಲ ಮಲಗಿರ್ತಾರಲ್ಲ, ಹಾಗಾಗಿ ಎಲ್ಲ ಸೆಟಪ್ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಶೂಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನನಗೆ ಅನಿಸುವಂಥದ್ದು. ಹಾಗಾಗಿ ನನ್ನ ಹೆಚ್ಚಿನ ವೀಡಿಯೋಸ್ ಬೆಳಿಗ್ಗೆದೇ ಇರ್ತದೆ, ಮತ್ತು ಮಧ್ಯಾಹ್ನ ಆಗೋಷ್ಟರೊಳಗೆ ಎನರ್ಜಿ ಕೂಡ ಕಡಿಮೆ ಆಗಿರ್ತದೆ, ಹಾಗೆ ಮೂಡ್ ಕೂಡ ಇರೋದಿಲ್ಲ. ಯಾಕೆಂದರೆ ಸುಸ್ತಾಗ್ತಾ ಬರುವಂಥದ್ದಲ್ವ, ಸಂಜೆ ಒಮ್ಮೆ ಹೋಗಿ ಮಲಗಿದ್ರೆ ಸಾಕು ಅಂತ ಹೇಳಿ. ಹಾಗೆ ಹೆಚ್ಚು ವೀಡಿಯೋಸ್ ನಂದು ಬೆಳಿಗ್ಗೆಯಿಂದನೇ ಇರುವಂಥದ್ದು. ಈಗ ಸ್ವಲ್ಪ ಟೈಮ್ನಿಂದ ನಾವು ಚಾಗೆ ಬೆಲ್ಲ ಯೂಸ್ ಮಾಡೋದಾಯ್ತಾ. ಮೊದಲು ನನಗೆ ಅಷ್ಟು ಕುಡಿಲಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಈಗ ಅಭ್ಯಾಸ ಆಗಿದೆ. ಹಾಗೆ ನಾನಿಲ್ಲಿ 2 ಪೀಸ್ ಕಬಾಬನ್ನು ಹಾಕ್ತಾ ಇದ್ದೇನೆ. ಒಂದು ಪೀಸ್ ಮತ್ತು ಪಾಸ್ತಾಗೆ ಅಂತ ಹೇಳಿ ರೆಸಿಪಿ ನಾನಿವತ್ತು ಶೇರ್ ಮಾಡಿದ್ದೇನೆ. ಮೊನ್ನೆ ನಾನು ಹಾಕಿದ ವಿಡಿಯೋದಲ್ಲಿ ಪಾಸ್ತಾ ಒಂದು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಸೇಮ್, ಆದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆಯಿತಾ. ಅದರ ರೆಸಿಪಿಯನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋನ ಎಂಡ್ವರೆಗೆ ನೋಡಿ, ಮತ್ತು ಟ್ರೈ ಮಾಡೋದವರಿದ್ದರೆ ಟ್ರೈ ಮಾಡಿ ನೋಡಿ ಆಯಿತಾ. ವೀಟ್ ಪಾಸ್ತಾ ಆಗಿರೋದ್ರಿಂದ ಮಕ್ಕಳಿಗೆ ಕೊಡಲಿಕ್ಕೆ ಕೂಡ ಟಿಫಿನಿಗೆ ಅಂದರೆ ಈ ಲಂಚ್ ಬಾಕ್ಸಿಗೆಲ್ಲ ಕೊಡಲಿಕ್ಕೆ ಸಹ ಆಗ್ತದೆ. ಹಾಗೆ ಹೀಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಕೊಡ್ಬೋದು. ಹಾಗೆ ನಾನಿಲ್ಲಿ ಇದಕ್ಕೆ ಹಿಟ್ಟುಂಟಲ್ಲ, ಉಬ್ಬಿ ಬಂದಂತಹ ಹಿಟ್ಟಿಗೆ ನಾನು ಕೋಪಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದಕ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಹೀಗೆ ಹಾಕಿ ಕೊಡೋದಾಯ್ತಾ. ಯಾಕೆಂದರೆ ಒಟ್ಟಿಗೆ ಹಾಕಿ ಎಲ್ಲದನ್ನು ರಪ ಮಿಕ್ಸ್ ಮಾಡಿದರೆ ಅದು ಉಬ್ಬಿ ಬಂದ ಹಿಟ್ಟುಂಟಲ್ಲ, ಒಮ್ಮೆಲೆ ಅದನ್ನು ಹೊಡೆದು ಕುತ್ಕೊಳಿಸಿದಾಗಿ ಕುತ್ಕೊಂಡು ಬಿಡ್ತದೆ. ಹಾಗಾಗಿ ಜಾಸ್ತಿ ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು, ಮೆಲ್ಲ ಕಲಸಿಕೊಳ್ಬೇಕು ಒಂದೇ ಡೈರೆಕ್ಷನಲ್ಲಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ನಾನು ಒಬ್ಬ ಹೋಮ್ ಮೇಕರ್ ಮದರ್ ಆಯಿತಾ. ಕೆಲವರಿಗೆ ನನ್ನ ಹೆಸರೇ ಗೊತ್ತಿಲ್ಲ, ನನ್ನ ಹೆಸರು ಡಯಾನಾ ಅಂತ. ನಾನು ಒಬ್ಬ ಹೋಮ್ ಬೇಕರ್, ಅಂದರೆ ಬೇಕಿಂಗ್ ಮಾಡಿ ಮನೆಯಲ್ಲಿ ಕೇಕ್ ಮಾಡಿ ಸೇಲ್ ಮಾಡ್ತೇನೆ. ಹೋಮ್ ಬೇಕರ್, ಹಾಗೆ ಹೋಮ್ ಮೇಕರ್, ಮನೆಯಲ್ಲೇ ಇದ್ದು ಮನೆ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಕೂಡ ಇದೆ ಆಯಿತಾ. ಹಾಗೆ ನೀವೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ನನ್ನ ಈ ಚಾನಲ್ಗೆ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತದೆ ಆದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ಬೋದು ನೀವು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗ್ತಾಯಿದೆ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಕೊಡಿ ಆಯಿತಾ. ನನಗೆ 3 ಜನ ಮಕ್ಕಳಿದ್ದಾರೆ, 3 ಕೂಡ ಗಂಡು ಮಕ್ಕಳೇ ನನಗೆ. ಹಾಗಾಗಿ ನನ್ನನ್ನು ಅಡಿಮೇಲೆ ಮಾಡಿಬಿಡ್ತಾರೆ ಆಯಿತಾ. ಬೆಳಿಗ್ಗೆಯಿಂದ ಸಂಜೆ ಆಗೋದ್ರೊಳಗೆ ನನ್ನನ್ನು ಉಲ್ಟಾ ಪಲ್ಟಿ ಮಾಡಿ ನನಗೆ ಸಾಕಾಗುವ ಹಾಗೆ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಕೆಲವೊಮ್ಮೆ ಲೋ ಎನರ್ಜಿ ಅಂತ ಹೇಳಿದ್ದಂಥದ್ದು ಆಗ. ಗಂಡು ಮಕ್ಕಳಿದ್ದಂಥ ತಾಯಂದ್ರಿಗೆ ಅಥವಾ ಇರುವ ತಾಯಂದ್ರಿಗೆ ಈಗ ಗೊತ್ತಾಗ್ತದೆ ಆಯಿತಾ, ಡೆಫಿನೆಟ್ಲಿ ನನ್ನ ಅವಸ್ಥೆ ಏನಂತ ಹೇಳಿ. ಇಲ್ಲಿ ನಾನು ಪಾಸ್ತಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಆಯಿತಾ. ಯಾವಾಗಲೂ ನಾನು ಯೂಸ್ ಮಾಡುವಂಥದ್ದು ಡಿಸ್ಯಾನೋದ ಈ ಒಂದು ಡ್ಯೂರಮ್ ವೀಟ್ ಪಾಸ್ತಾ. ಇದು ವೀಟ್ ಪಾಸ್ತಾ ಆಗಿರೋದ್ರಿಂದ ನಮಗೆ ಬೇಗನೆ ಒಳ್ಳೆಯದಾಗಿ ಡೈಜೆಷನ್ ಆಗ್ತದೆ, ಎಲ್ಲ ಏಜ್ ಗ್ರೂಪ್ಸ್ ಅವರಿಗೆ ಕೂಡ. ಹಾಗೂ ಇದರಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಎಂಥದ್ದು ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್ ಪಾಸ್ತಾ, ಮತ್ತು ಟ್ರಾನ್ಸ್ ಫ್ಯಾಟ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಆಗಿರ್ಬೋದು ಅದು ಕೂಡ ಇರೋದಿಲ್ಲ ಆಯಿತಾ. ಹಾಗಾಗಿ ನಮಗೆ ಧೈರ್ಯವಾಗಿ ಮಕ್ಕಳಿಗೆ ಕೂಡ ಕೊಡ್ಬೋದು. ನಾನು ಇದನ್ನು ಸಾಧಾರಣವಾಗಿ ನಿಮಗೆ ಗೊತ್ತಿದೆ ನಾನು ಎಷ್ಟು ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಖಾಲಿ ತೋರಿಸಲಿಕ್ಕೆ ಮಾತ್ರ ಅಲ್ಲ, ನಾನು ಅದನ್ನು ಯೂಸ್ ಕೂಡ ಮಾಡ್ತೇನೆ ನನ್ನ ಮಕ್ಕಳಿಗೆ. ಹಾಗಾಗಿ ನಾನು ಆಗಾಗ ಖಾಲಿ ಆದಾಗ ತರಿಸ್ತಾ ಇರ್ತೇನೆ ಆಯಿತಾ. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ 1.5 ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ಹಾಗೆಯೇ ಬಾಯ್ಲ್ ಮಾಡ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ನೀವು ಕುಕ್ಕರಲ್ಲಿ ಹಾಕ್ತೀರಾದರೆ ನಿಮಗೆ 1 ವಿಸಿಲ್ ತೆಗೆದ್ರೆ ಸಾಕಾಗ್ತದೆ ಆಯಿತಾ. 2 ವಿಸಿಲ್ ಕೂಡ ತೆಗಿಬೋದು, ಇನ್ನೂ ಕೂಡ ಸಾಫ್ಟ್ ಆಗ್ತದೆ. ಹಾಗೆ ಕಲಸಿ ಎಲ್ಲ ಹೋಗೋದಿಲ್ಲ ಅದು. ಇಲ್ಲಿ ನಾನು ಒಂದು 5-6 ಪೀಸ್ ಗಾರ್ಲಿಕ್ ಇದು, ಹಾಗೆ ಗಾರ್ಲಿಕ್ ಬೆಳ್ಳುಳ್ಳಿ ಉಂಟಲ್ಲ ಅದು, ಮತ್ತು ಒಂದು ಚಿಕ್ಕ ಈರುಳ್ಳಿಯನ್ನು ಈ ಚಾಪರಿಗೆ ಹಾಕ್ಕೊಂಡಿದ್ದೇನೆ ಆಯಿತು. ಈ ಚಾಪರ್ ಅಂತೂ ಒಳ್ಳೆ ಲೈಫ್ ಸೇವರ್, ನನಗೆ ತುಂಬ ಈಸಿ ಆಗ್ತದೆ. ಚಾಪರಿಗೆ ಹಾಕಿ ಚೆಂದ ಚಿಕ್ಕದಾಗಿ ಚಾಪ್ ಮಾಡಿದ್ದೇನೆ. ಇಲ್ಲಾದರೆ ನನ್ನ ಮಕ್ಕಳೆಲ್ಲರೂ ಕೂಡ ಬೆರಳಾಕಿ ಒಂದೊಂದನ್ನೇ ಎತ್ತಿ ತೆಗೆದು ತೋರಿಸುವಂಥವರೇ ಇರುವಂಥದ್ದು. ಇವತ್ತಿನ ಪಾಸ್ತಾ ನಾನು ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದು ಡಿಸ್ಯಾನೋದ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲ್ ಆಯಿತಾ. ಇದರಲ್ಲಿ ನಿಮಗೆ ಫ್ರೈ ಎಲ್ಲ ಮಾಡ್ತಾ ಇದ್ದರೆ, ಏನಾದರೂ ಸ್ನ್ಯಾಕ್ಸ್ ಏನಾದರೂ ಫ್ರೈ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಮಯನೀಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಅದಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇದು ನಮ್ಮ ಬಾಡಿಯಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಆಯಿತಾ. ಹಾಗೆ ತುಂಬಾ ಇದು ಅಂದರೆ ಲೈಟ್ ವೆಯ್ಟ್ ಆಗಿರುವಂತಹ ಒಂದು ಎಣ್ಣೆ, ಅಂದರೆ ತುಂಬ ಜಿಡ್ಡಿರುವಂತಹ ಎಣ್ಣೆ ಅಲ್ಲ. ಹಾಗೆ ನಿಮಗೆ ಯಾವ ಫುಡ್ಡಲ್ಲಿ ಬೇಕಾದರೆ ಇದು ಯೂಸ್ ಮಾಡ್ಬೋದು. ಇದರದ್ದೇ ಆದಂತಹ ಸ್ಮೆಲ್ಲೆಲ್ಲ ಏನು ಕೂಡ ಬರೋದಿಲ್ಲ. ಹಾಗಾಗಿ ನಿಮಗೇನಾದರೂ ಈ ಪಾಸ್ತಾ ಮತ್ತು ಆಲಿವ್ ಆಯಿಲ್ ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದಾಯಿತಾ. ಹಾಗೆ ನಾನಿಲ್ಲಿ ಆ ಎಣ್ಣೆಗೆ
ಇದು ಏನು ಸ್ಮೆಲ್ ಇಲ್ಲದೆ ಇರುವ ಎಣ್ಣೆ ಆಗಿರೋದ್ರಿಂದ ಹಾಗೂ ಹೆಲ್ತಿಗೆ, ಹಾರ್ಟ್ ಹೆಲ್ತಿಗೆ ಎಲ್ಲದಕ್ಕೆ ಕೂಡ ಒಳ್ಳೆಯದು. ಹಾಗೆ ಆ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಾದರೆ ನೀವು ಬಟರ್ ಯೂಸ್ ಮಾಡ್ಬೋದು, ತುಪ್ಪ ಯೂಸ್ ಮಾಡ್ಬೋದು, ಇಷ್ಟ ಬಂದ ಆಯಿಲ್ ಯೂಸ್ ಮಾಡ್ಬೋದು. ಕೋಕೋನಟ್ ಆಯಿಲ್ ಹಾಕಿದರೆ ಅದರದೊಂದು ಟೇಸ್ಟೇ ಚೇಂಜ್ ಆಗ್ತದೆ ಆಯಿತಾ. ಹಾಗೆ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೆ ವೆಯ್ಟ್ ಮಾಡಬೇಕು. ಮೇಯ್ನ್ ಇದರಲ್ಲಿ ಅದೇ ಇರುವಂಥದ್ದು. ಈರುಳ್ಳಿ ಸ್ವಲ್ಪ ಕೆಂಪಾಗ್ತಾ ಅಂದರೆ ಸ್ವಲ್ಪ ಬ್ರೌನಿಷ್ ಆಗ್ತಾ ಬರೋವರೆಗೆ ವೆಯ್ಟ್ ಮಾಡಿ, ಆನಂತರ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಆನಂತರ ಟೊಮೆಟೊ ಕೆಚಪ್. ಹೆಲ್ದಿ ವರ್ಜನ್ ಮಾಡಬೇಕಂತ ಇರುವವರಿಗೆ ನಿಮಗೆ ಟೊಮೆಟೊ ಪೇಸ್ಟ್ ಕೂಡ ಹಾಕ್ಬೋದು, ಟೊಮೆಟೊನ ಗ್ರೈಂಡ್ ಮಾಡಿದ ನಂತರ. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಆಯಿತಾ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ಇದು ಹೊಗೆ ಬರುವುದು ಅಂತಂದರೆ ಈ ಸೈಡಲ್ಲಿ ತರಕಾರಿ ಸಾಂಬಾರಿಗೆ ಅಂತ ಹೇಳಿ ತರಕಾರಿ ಇಟ್ಟಿದ್ದೇವೆ ಆಯಿತಾ, ಅದರದ್ದು ಹೊಗೆ ಬರ್ತಾ ಇರುವಂಥದ್ದು. ಹಾಗೆ ಸ್ವಲ್ಪ ಹೊತ್ತು ಆ ಒಂದು ಮಸಾಲವನ್ನು ಉಂಟಲ್ಲ, ನಾವೇನೆಲ್ಲ ಈಗ ಹಾಕಿದ್ದೇವೆ ಅದನ್ನು ಪೂರ ಉರಿಯಲ್ಲಿ ಇಟ್ಕೊಂಡು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಆ ಈರುಳ್ಳಿ ಜೊತೆ ಆ ಮಸಾಲ ಫ್ರೈ ಆಗಬೇಕು. ಆನಂತರ ಮೇಯ್ನಾಗಿ ನಾನಿಲ್ಲಿ ಚಿಕನ್, ಆಗ ನಾನು ಬೆಳಿಗ್ಗೆ ಹಾಕಿದ್ದೆಲ್ಲ ಕಬಾಬನ್ನು ಫ್ರೈ ಮಾಡಲಿಕ್ಕೆ, ಅದರದ್ದು ಮೂಳೆಯಿಂದ ಆ ಕಬಾಬಿನ ಫ್ರೈಡ್ ಪೀಸಸ್ ಎಲ್ಲ ಏನಿದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ. ನಾನು ಡೇಲನಿಗೊಬ್ಬನಿಗೋಸ್ಕರ ಮಾಡ್ತಾ ಇರೋದ್ರಿಂದ ಇಷ್ಟೇ ತಗೊಂಡಿದ್ದೇನೆ. ಇದು ಅವನು ಮಾತ್ರ ತಿನ್ನಲಿಲ್ಲ, ಚೆನ್ನಾಗಿತ್ತು, ನಾನು ಕೂಡ ತಿಂದೆ. ಫಸ್ಟಿಗೆ ನಾನೇ ತಿಂದೆ, ಯಾಕಂದ್ರೆ ನನಗೊಂದು 11 ಗಂಟೆ ಆಗುವಾಗ ಜೋರು ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಂಥ ತಿನ್ನೋದು ಅಂತ ಹೇಳಿ, ಏನಾದರೂ ಒಂದು ಕಾಫಿ ಎಲ್ಲ ಮಾಡಿ ಕುಡಿದ್ರೆ ಮತ್ತೆ ಊಟ ಸಹ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಏನಾದರೂ ಹೊಟ್ಟೆಗೆ ಒಳ್ಳೆಯದೇ ಹೋಗಲಿ ಅಂತ ಹೇಳಿ ಇದರಿಂದ ಒಂದು ಅರ್ಧದಷ್ಟು ನಾನು ತಿಂದೆ, ಇನ್ನೊಂದು ಅರ್ಧದಷ್ಟು ಅವನು ತಿಂದ ಆಯಿತಾ. ಅವನು ಈ ಟೈಮ್ನಲ್ಲಿ ಮಲಗಿದ್ದ, ಹಾಗಾಗಿ ಈ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾಯಿತ್ತು. ಈ ಟೈಮ್ನಲ್ಲಿ ನಿಮಗೆ ಉಪ್ಪು ಏನಾದರೂ ಬೇಕಾದಷ್ಟನ್ನು ಸೇರಿಸ್ಕೊಳ್ಬೋದು. ಹಾಗೆ ನಮಗೆ ಇವತ್ತು ಸಾಂಬಾರಿಗೆ ನೋಡಿ ಇದು ಎಂಥ ಇದು, ಅಯ್ಯೋ ಇದರ ಹೆಸರು ನನಗೆ ಗೊತ್ತಿಲ್ಲ ಆಯಿತಾ. ಅದು ಕಪ್ಪು ಬಿಳಿ ಕಡಲೆ ಇರ್ತದೆ ಅಲ್ವಾ, ಹೆಸರು ಗೊತ್ತಿತ್ತು, ಈಗ ಬರ್ತಾ ಇಲ್ಲ ನನಗೆ ವಾಯ್ಸ್ ಓವರ್ ಕೊಡುವಾಗ. ಅದು ಮತ್ತೆ ಕಟ್ ಮಾಡಿದುವಾಗ ತೋರಿಸ್ತೇನೆ ನಾನು ಇದೆಲ್ಲ ಕಟ್ ಮಾಡಿದ್ದು. ಈ ವಿಡಿಯೋ ಕ್ಲಿಪ್ಪಿಂಗ್ ಮೊದಲು ಅಂದರೆ ಲೇಟ್ ತಗೊಂಡಂಥದ್ದು, ಆದರೆ ಆ್ಯಡ್ ಮಾಡಿದ್ದೇನೆ ಫಸ್ಟಿಗೆ ಆಯಿತಾ. ಹಾಗೆ ಎಲ್ಲ ಮಿಕ್ಸ್, ಇದರಲ್ಲಿ ಸೋರೆಕಾಯಿ ಉಂಟು, ಹಾಗೆ ಇದು ಕಾಳುಂಟು, ಮತ್ತೊಂದು 2-3 ರೀತಿಯ ಪೊಟ್ಯಾಟೊ ಅಂಥದ್ದೆಲ್ಲ ಉಂಟಾಯ್ತಾ, ಮಿಕ್ಸ್ಡ್ ವೆಜ್ಜಿಸ್ ಇದು ಸಾರು ಇದು. ಹಾಗೆ ಇಲ್ಲಿ ಇವಾಗ ನಮ್ಮ ಪಾಸ್ತಾ ರೆಡಿ ಆಗಿದೆ ಆಯಿತಾ. ಇಷ್ಟೇ, ಅದರದ್ದು ಏನಾದರೂ ಅಂದರೆ ಸ್ವಲ್ಪ ಲಿಕ್ವಿಡಿ ಆಗಿದೆ ಆದರೆ ಡ್ರೈ ಆಗುವವರೆಗೆ ವೆಯ್ಟ್ ಮಾಡ್ಬೋದು, ಅಥವಾ ಹಾಗೆಯೇ ನೀವು ಬೇಕಾದರೂ ಯೂಸ್ ಮಾಡ್ಬೋದು. ಆನಂತರ ನಾನಿಲ್ಲಿ ಒಂದು ಸ್ಲೈಸ್ ಚೀಸನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಫ್ಲೇವರ್ ಮತ್ತು ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡಿ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಕೊಡ್ತದೆ. ಹಾಗಾಗಿ ನಿಮಗೆ ಇಷ್ಟ ಬಂದ ಚೀಸನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಚೀಸ್ ಸ್ಲೈಸನ್ನು ಯೂಸ್ ಮಾಡಿದ್ದೇನೆ. ನಾನು ಚೀಸನ್ನು ಸ್ವಲ್ಪ ಜಾಸ್ತಿಯೇ ತಂದು ಫ್ರೀಝರ್ನಲ್ಲಿ ಇಟ್ಕೊಳ್ತೇನೆ ಆಯಿತಾ. ಫ್ರಿಜ್ಜಲ್ಲಿ ಇಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಮೋಲ್ಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಈ ಊರಿನ ಕರೆಂಟಿಗೆ ಮೋಲ್ಡ್ ಬರ್ತದೆ, ಹಾಗಾಗಿ ನಾನು ಆ ರೀತಿ ಮಾಡುವಂಥದ್ದು. ಇಷ್ಟೆಲ್ಲ ಆದ ನಂತರ ಇದನ್ನೊಂದು ಸ್ಪೆಷಲ್ ಪ್ಲೇಟಿಗೆ ಸರ್ವ್ ಮಾಡುವ. ಸ್ಪೆಷಲ್ ಯಾಕೆ ಅಂತ ಕೂಡ ಹೇಳ್ತೇನೆ. ಸರ್ವ್ ಮಾಡುವಾಗ ನನಗೆ ಮೊನ್ನೆ ತಿಂದದ್ದೇ ನೆನಪಾಗ್ತದೆ ಆಯಿತಾ. ಟೇಸ್ಟ್, ಒಂದು ರೋಸ್ಟೆಡ್ ಟೇಸ್ಟ್ ಇರುವಂತಹ ಆ ಒಂದು ಚಿಕನ್ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳು ಡೆಫಿನೆಟ್ಲಿ ತಿಂತಾರೆ. ಯಾಕೆ ಸ್ಪೆಷಲ್ ಅಂದರೆ ಈ ಒಂದು ಪ್ಲೇಟ್ ಏನಿದೆ ನೋಡಿ, ಇದು ನನ್ನ ಹಸ್ಬೆಂಡಿನ ಅಕ್ಕನ ರೋಸಿಗೆ ತಂದಂಥದ್ದು. ತುಂಬ ವರ್ಷಗಳ ಹಿಂದೆ, ಇದಕ್ಕೆ ಒಂದು ಮಿನಿಮಮ್ 32 ವರ್ಷ ಆಗಿದೆ ಆಯಿತಾ. 32-33 ಆಗಿರ್ಬೋದು, ಅಷ್ಟು ವರ್ಷ ಹಿಂದಿದ್ದು ಪ್ಲೇಟ್. ಇದೇ ಈ ಒಂದು ಸೆರಾಮಿಕ್ ಪ್ಲೇಟ್ಸಲ್ಲಿ ಉಂಟಲ್ಲ 7 ಪ್ಲೇಟ್ ಏನೋ ತಂದಂಥದ್ದು ಕಾಣ್ತದೆ. ಹಾಗೆ ಆ 7 ಪ್ಲೇಟಲ್ಲಿ ನಾನು ಒಂದನ್ನು ಮೊದಲಿಂದ ಕೂಡ ಯೂಸ್ ಮಾಡ್ತಾ ಇದ್ದೆ. ಅಲ್ಲಿ ನನ್ನ ಹಳೆ ಮನೆ ಹತ್ರ ಕೇಕ್ ರೂಮ್, ನಾವು ಹಳೆ ಮನೆಯಲ್ಲಿದ್ದಾಗ ಯೂಸ್ ಮಾಡ್ತಿದ್ದೆ ಕೇಕ್ ರೂಮ್. ಇದೆಲ್ಲ ವಿಡಿಯೋ ಎಲ್ಲ ನನ್ನ ವಿಡಿಯೋ ಲಿಸ್ಟಲ್ಲೆಲ್ಲ ಇದೆ ಆಯಿತಾ, ಯಾರಿಗಾದರೂ ಚೆಕ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಸೊ ಹಾಗೆ ಅಷ್ಟು ಹಳೆ ಪ್ಲೇಟಲ್ಲಿ ನಾನಿವಾಗ ಹಾಕಿರುವಂಥದ್ದು ಎಲ್ಲ 7 ಪ್ಲೇಟ್ ಕೂಡ ಇದೆ. ಅದರಲ್ಲಿ ತುಂಬ ಜನ ಮಕ್ಕಳಿಗೆ ರೋಸನ್ನು ಹಚ್ಚಿದ್ದಾರೆ, ಮದುವೆ ಮಾಡಿದ್ದಾರೆ ಆಯಿತಾ. ಹಾಗೆ ಅದೊಂದು ಸ್ಪೆಷಲ್ ಪ್ಲೇಟ್ ನಾನೀಗ ಯೂಸ್ ಮಾಡಿದೆ ಅಲ್ವಾ. ಇದಕ್ಕೆ ಗ್ರೀಸ್ ಮಾಡಲಿಕ್ಕಿರುವಂತಹ ಗ್ಲಾಸಿನ ಎಣ್ಣೆಯ ಜಾರ್ ಏನಿದೆ, ಆಯಿಲ್ ಡಿಸ್ಪೆನ್ಸರ್, ಅದು ನಾನೇ ಸೇಲ್ ಮಾಡ್ತಾ ಇರುವಂತಹ ಪ್ರಾಡಕ್ಟು. 279 ರುಪೀಸಿಗೆ ಆಯಿತಾ. ಇಲ್ಲಿ ಮೇಲೆ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ. ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅದು ಅದರ ಅಡ್ವಾಂಟೇಜಸ್ ಏನೆಲ್ಲ ಇದೆ ಅಂತ ಹೇಳಿ. ಕಡಿಮೆ ಎಣ್ಣೆ ಯೂಸ್ ಆಗುವಂಥದ್ದು, ಹಾಗೆ ಮೆಸ್ ಫ್ರೀ ಇರುವಂತಹ ಕಿಚನ್ ಅಂತೆಲ್ಲ ಹೇಳಿದಾಗ ಅದರದೊಂದು ಪ್ರೋಸನ್ನೆಲ್ಲ ಹೇಳಿದಾಗ, ಪ್ರೋಸ್ ಆ್ಯಂಡ್ ಕಾನ್ ಅಂತ ಹೇಳಿದರೆ ಅದರಲ್ಲಿ ಬೇರೆ ಏನಿಲ್ಲ. ಬಿದ್ದರೆ ಗ್ಲಾಸ್ ಒಡೆದೋಗ್ತದೆ ಆಯಿತಾ. ಆದರೆ ಆ ರೀತಿಯಲ್ಲಿ ಬೀಳುವಷ್ಟು ವೆಯ್ಟ್ ಇಲ್ಲ. ಅದಕ್ಕೆ ನಾವು ಚಿಕ್ಕದು ಅಂದರೆ 500 ml ಇದನ್ನು ಸೇಲ್ ಮಾಡುವಂಥದ್ದು. ದೊಡ್ಡ ಜಾರ್ ತಗೊಂಡ್ರೆ ನಮಗೆ ವೆಯ್ಟ್ ಇದು ಕೆಳಗಿಡುವ ಟಪ್ ಅಂತ ಇಟ್ಟು ಬಿಡ್ತೇವೆ. ಇದು ವೆಯ್ಟ್ ತುಂಬ ಕಡಿಮೆ ವೆಯ್ಟ್ ಇರೋದ್ರಿಂದ ನಮಗೆ ಯೂಸ್ ಮಾಡಲಿಕ್ಕೆ, ಹ್ಯಾಂಡಲ್ ಮಾಡಲಿಕ್ಕೆ, ನನ್ನ ಕೈಯಲ್ಲಿ ಇಷ್ಟು ದಿನ ಉಳಿದಿದೆ ಆದರೆ ನಿಮ್ಮ ಕೈಯಲ್ಲಿ ಡೆಫಿನೆಟ್ಲಿ ಉಳಿತದೆ ಆಯಿತು. ಯಾಕೆಂದರೆ ನನ್ನ ಕೈಯಲ್ಲಿ ಎಂತ ಉಳಿಯೋದಿಲ್ಲ. ನಾನು ಚಹಾ ಕುಡಿಯೋ ಕಪ್ಪು ಸಹ ಉಂಟಲ್ಲ, ನನಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನನ್ನ ಕಪ್ಪು ಒಡೆದು ಹೋಗ್ತಾನೆ ಇರ್ತದೆ. ನಾನು ಕಬಟ್ಟಿಂದ ಒಂದೊಂದನ್ನೇ ನನ್ನ ಮದುವೆಗೆ ಬಂದದ್ದು, ನನ್ನ ಬರ್ಡೇಗೆ ಸಿಕ್ಕಿದಂಥದ್ದು ಎಲ್ಲದನ್ನು ಯೂಸ್ ಮಾಡ್ತಾನೇ ಇದ್ದೇನೆ ಆಯಿತಾ. ನನ್ನ ಕೈಯಲ್ಲಿ ಉಳಿದಿದೆ ಆದರೆ ನಿಮ್ಮ ಕೈಯಲ್ಲಿ ಕೂಡ ಉಳಿತದೆ.
ನಿಮಗೆ ಯಾರಿಗಾದರೂ ಇದನ್ನು ಪರ್ಚೇಸ್ ಮಾಡಲಿಕ್ಕಿದ್ರೆ ಧೈರ್ಯವಾಗಿ ಪರ್ಚೇಸ್ ಮಾಡ್ಬೋದು. ನಮ್ಮದೇ ಸ್ವಂತ ಪ್ರಾಡಕ್ಟ್ ಆಯಿತಾ. ಹಾಗಾಗಿ ನೋಡಿ, ಈ ರೀತಿಯಲ್ಲಿ ನಿಮಗೆ ದೋಸೆ ಎಲ್ಲ ಮಾಡುವಾಗ ಕಾವಲಿಗೆ ಎಣ್ಣೆ ಹಾಕಲಿಕ್ಕೆ ಅಥವಾ ದೋಸೆ ತೆಗೆದಿಡುವಾಗ ಎಣ್ಣೆ ಹಾಕಲಿಕ್ಕೆ, ಅಂದರೆ ನೀವು ಸ್ಪೂನಲ್ಲೆಲ್ಲ ಹಾಕುವಾಗ ಅಗತ್ಯಕ್ಕಿಂತ ಜಾಸ್ತಿ ಎಣ್ಣೆ ಹೋಗ್ತದೆ. ಬಟ್ ಈ ರೀತಿಯಲ್ಲಿ ಸ್ಪ್ರೇ ಮಾಡುವಾಗ ನಿಮಗೆ ಮೆಸ್ ಫ್ರೀ ಆಗಿ ಜಾಸ್ತಿ ಹೋಗುತ್ತೆ. ಸ್ಪೆಷಲಿ ಡಯಟ್ ಕಾನ್ಷಿಯಸ್ ಎಲ್ಲ ಇರೋರಿಗೆ ಇದು ತುಂಬ ಒಳ್ಳೆಯದು. ನೀವು ನೋಡಿರ್ಬೋದು, ಹೀಗೆ ಮೊಬೈಲಲ್ಲೆಲ್ಲ ನೋಡುವಾಗ ಅದರಲ್ಲೆಲ್ಲ ಕಾಣ್ತದೆ. ಆದರೆ ನಿಮಗೆ ಎಂತ ಗೊತ್ತಾ, ಆನ್ಲೈನಲ್ಲಿ ಕೆಲವು ಕಡೆ ಇದೇ ರೀತಿದು ಕಾಣ್ತದೆ, ಆದರೆ ಪ್ಲಾಸ್ಟಿಕ್ ಇದಿರ್ತದೆ ಆಯಿತಾ. ನಾವು ಸೇಲ್ ಮಾಡುವಂಥದ್ದು ಗ್ಲಾಸ್ ಇದು. ಯಾಕೆ ಅಂತ ಹೇಳಿದರೆ, ಗ್ಲಾಸ್ ಇದು ವಾಶ್ ಮಾಡಲಿಕ್ಕೆ ಸಹ ಆಗಬೇಕು, ಹೆಲ್ತಿಗೆ ಕೂಡ ಒಳ್ಳೆಯದಲ್ವ. ಇಡೀ ದಿನ ನಾವು ಅದರಲ್ಲಿ ಸ್ಟೋರ್ ಮಾಡಿ ಇಡುವಂಥದ್ದು. ಹಾಗಾಗಿ ಯಾರಿಗಾದರೂ ಬೇಕಿದ್ದರೆ ನೀವು ಇಲ್ಲಿ ಮೇಲೆ ಕಾಣುವ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅಲ್ಲಿ ವಾಟ್ಸಪ್ ಮಾಡಿದರೆ ಆಯಿತು, ಹಾಯ್ ಅಂತ ಹೇಳಿ ನಾನೇ ಹ್ಯಾಂಡಲ್ ಮಾಡೋದಾಯ್ತಾ. ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಅಲ್ಲಿಗೆ ವಾಟ್ಸಪ್ಪಲ್ಲಿ ಹಾಯ್ ಹೇಳಿದರೆ ನಾನು ಅದರದ್ದು ಡೀಟೇಲ್ಸನ್ನು ಹೇಳ್ತೇನೆ. ಮತ್ತು ಕೆಲವರಿಗೆ ನಾನು ಇದು ಅಂದರೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿರಲಿಕ್ಕಿಲ್ಲ, ಯಾಕಂದರೆ ತುಂಬ ಮೆಸೇಜಸ್ ಇರ್ತದೆ ಆಯಿತಾ. ನಾನು ರಿಪ್ಲೈ ಮಾಡೋದು ಅಂತ ಹೇಳಿದರೆ ಹೆಚ್ಚಾಗಿ ಮಗುವಿಗೆ ಹಾಲು ಕೊಡುವಾಗ ಮಲಗಿಸಲಿಕ್ಕೆ ಎಲ್ಲ, ಹಾಗಾಗಿ ಮಧ್ಯದಲ್ಲಿ ಹಾಲು ಕೊಡಲಿಕ್ಕೆ ಅಂತ ಹೇಳಿ ಹೋಗುವಾಗ ನನ್ನ ಕೆಲಸ ಅದೇ. ಹಾಗಾಗಿ ಕಮೆಂಟಿಗೆ ರಿಪ್ಲೈ ಮಾಡೋದು ಅಂಥದ್ದೆಲ್ಲ. ಹಾಗಾಗಿ ಯಾರೂ ಬೇಜಾರು ಮಾಡಬೇಡಿ ನಿಮಗೆ ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿ, ಏಕೆಂದರೆ ರಾಶಿ ಮೆಸೇಜಸ್ 100 ಹಾಗೆಯೇ ಉಂಟು. ಹಾಗೆ ನಾನು ಬೆಳಿಗ್ಗೆದು ಇಲ್ಲಿದು ಕೆಲಸ ಮಾಡುವಾಗ ಮಗು ಎದ್ದಿದ್ದ, ಹಾಗೆ ಮಾವ ಅವನನ್ನು ಎತ್ತಿಕೊಂಡು ಬಂದಿದ್ದರು. ಅವನಿಗೆ ಇಲ್ಲೆಲ್ಲ ಇಳಿದು ಕೆಳಗೆ ಬರ್ತಾನೆ ಆಯಿತಾ. 4 ಕಾಲಲ್ಲಿ ಎಲ್ಲ ಕಡೆ ಹೋಗ್ತಾನೆ, ಹಿಡಿದು ನಡೀತಾನೆ. ಕೈ ಬಿಟ್ಟರೆ ಟಪ್ಪ ಕೆಳಗೆ ಬೀಳ್ತಾನೆ, ಆದರೆ ಕೂತ್ಕೊಳ್ತಾನೆ. ಹೆಚ್ಚಾಗಿ ತಲೆ ಹೊಡೆಯುವಂಥದ್ದು ತುಂಬ ಕಡಿಮೆ ಈಗ. ಹಾಗೆ ಇಲ್ಲಿ ಒಂದೊಂದೇ ಕೆಲಸಗಳಾಗ್ತಾಯಿದೆ. ದೋಸೆ ಎಲ್ಲ ಆದ ನಂತರ ನಮಗಿವತ್ತು ಕುಂಬಳಕಾಯಿ ಹೌದು, ಅದರದ್ದು ಸಾರಿತ್ತು. ಬೂದು ಕುಂಬಳಕಾಯಿ ಅಂತ ಹೇಳ್ತಾರಲ್ಲ, ಅದರದ್ದು ಸಾರಿತ್ತು ನೆನ್ನೆದು. ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಸೈಡಲ್ಲಿ ಇಡ್ಲಿಯನ್ನು ಕೂಡ ಇಡ್ಲಿಯನ್ನು ಕೂಡ ಮಾಡಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಸಾರಿ, ನನಗೆ ಎಂತ ಮಾತಾಡುವಾಗ ಕೆಲವೊಮ್ಮೆ ಮರ್ತು ಹೋಗ್ತದೆ ಆಯಿತಾ ವರ್ಡ್ಸ್, ಯಾಕೆಂದರೆ ನಾವು ಕೊಂಕಣಿ ಮನೆಯಲ್ಲಿ ಮಾತಾಡ್ತಾ ಇರುವಂಥದ್ದು. ಹಾಗಾಗಿ ಸಡನ್ನಾಗಿ ನನಗೆ ವೊಕ್ಯಾಬ್ಯುಲರೀಸ್ ಸಿಗೋದಿಲ್ಲ ಹೇಳಲಿಕ್ಕೆ, ವರ್ಡ್ಸ್. ಕಿಚನ್ದು ಕೆಲಸ ಎಲ್ಲ ಆದ ಕೂಡಲೇ ನಾನು ಫಟಾಫಟಾಗಿ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಹಾಗೆಯೇ ಬಿಟ್ಟು ಹೋಗುವಂಥದ್ದು ತೀರಾ ಕಡಿಮೆ. ಹಾಗೆ ಸಹ ಪುರ್ಸೊತ್ತಿಲ್ಲದೆ ಇದ್ದರೆ ಮಾತ್ರ, ಫ್ರೀ ಇಲ್ಲದೆ ಇದ್ದರೆ ಮಾತ್ರ ಹಾಗೆ ಬಿಟ್ಟು ಹೋಗುವಂಥದ್ದು. ಇಲ್ಲಾದರೆ ಬೇಗ ಒಂದೊಂದು ರೌಂಡು ಕ್ಲೀನ್ ಮಾಡ್ಕೊಳ್ತೇನೆ. ಯಾಕೆಂದರೆ ಬಿಟ್ಟು ಹೋದರೆ ಮತ್ತೆ ತುಂಬ ಹೊತ್ತಿನ ನಂತರ ಬಂದು ಕ್ಲೀನ್ ಮಾಡಬೇಕಲ್ಲ. ಹಾಗಾಗಿ ಫಟಾಫಟ ಆದದ್ದು ಆಗಲಿ ಅಂತ ಹೇಳಿ ಮಾವ ಬ್ರೇಕ್ಫಾಸ್ಟಿಗೆ ಬಂದಿದ್ದಾರೆ. ಹಾಗೆ ಅವರಿಗೆ ಟೀಯನ್ನು ತೆಗೆದು ಕೊಡ್ತಾ ಇದ್ದೇನೆ. ನಾನಿಲ್ಲಿ ಟೀ ಹಾಕುವಾಗ ನನ್ನ ರೈಟ್ ಸೈಡಲ್ಲಿ ನಿಮಗೆ ಟಿಫಿನ್ ಬಾಕ್ಸ್ ಕಾಣ್ಬೋದಲ್ಲ. ಈ ಟಿಫಿನ್ ಬಾಕ್ಸಿಗೆ ಉಂಟಲ್ಲ, ಇದು 3ನೇ ವರ್ಷ ಆಯಿತಾ. ಶಿವನಿಗೆ LKG UKG, ಈಗ ಅವನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಕೂಡ ಇದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು. ಸೇಮ್ ಕ್ವಾಲಿಟಿಯ ಟಿಫಿನನ್ನು ನಾನು ಸೇಲ್ ಕೂಡ ಮಾಡ್ತಾ ಇದ್ದದ್ದು. ಈಗ ಮುಗಿದಿದೆ, 2 ಪೀಸ್ ಬಾಕಿ ಇದೆ ಆಯಿತಾ. ಅದು ಅಂದರೆ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಇಲ್ಲದೇ ಇರುವಂಥದ್ದು. ಅಂದರೆ ನಾವು ಈಗ ಹೊಸತ್ತೇನಾದರೂ ತಂದಾಗ ಮೇಲೊಂದು ಪ್ಲಾಸ್ಟಿಕ್ ಕವರ್ ಇರ್ತದೆ, ಅದನ್ನು ನಾವು ಓಪನ್ ಮಾಡಿದ ನಂತರ ಒಳಗೆ ಟಿಫಿನ್ ಇರುವಂಥದ್ದಲ್ಲ. ಹಾಗೆ ಅದರದ್ದು 2 ಪ್ಲಾಸ್ಟಿಕ್ ಇದು 2ರದ್ದು ಕೂಡ ಬಿಚ್ಚಿದ್ದೇವೆ, ಯಾಕೆಂದರೆ ಸ್ಟಾಲಲ್ಲಿ ಇಟ್ಟು ಬರುವ ಜನರಿಗೆ ತೋರಿಸಲಿಕ್ಕೆ, ಡಿಸ್ಪ್ಲೇಗೆ ಇಡಲಿಕ್ಕೆ ಅಂತ ಹೇಳಿ. ಹಾಗಾಗಿ ಅದು ಪೀಸನ್ನು ನಾನು 850ಗೆ ಸೇಲ್ ಮಾಡ್ತಾ ಇದ್ದೇನೆ. ಯಾರಿಗಾದರೂ ಬೇಕಾದರೆ ನೀವು ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಳಿಸಿಕೊಡ್ತೇನೆ ಆಯಿತಾ. 899 ಇದು 850ಗೆ ಇಟ್ಟಿದ್ದೇವೆ. ಹಾಗಾಗಿ ಯಾರಿಗಾದರೂ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಮತ್ತು ಇದೇ ಕ್ವಾಲಿಟಿ. ಆದರೆ ಎಂತ ಗೊತ್ತಾ, ಕೆಲವರಿಗೆ ಏನಂತ ಹೇಳಿದರೆ, ಎಲ್ಲ ಮಕ್ಕಳು ನನ್ನ ಮಗನ ಹಾಗೇ ಇರಬೇಕಂತ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಮಗ ಸ್ವಲ್ಪ ಜಾಗ್ರತೆ ಮನುಷ್ಯ. ಅವನು ಬೀಳುವಂಥದ್ದಾಗಲಿ ಅಥವಾ ಟಿಫಿನ್ ಬಾಕ್ಸಿನ ಬ್ಯಾಗನ್ನು ಕೆಳಗೆ ಹಾಕುವಂಥದ್ದಾಗಲಿ ತೀರಾ ಕಡಿಮೆ. ಅವನೆಲ್ಲಿಯಾದರೂ ಬಿದ್ದರೆ ಮಾತ್ರ ಅವನ ಕೈಯಲ್ಲಿರಿದು ಬೀಳುವಂಥದ್ದು. ಹಾಗಾಗಿ ಅವನ ಸೈಜು ಕೂಡ ಚಿಕ್ಕದಲ್ಲ, ಹಾಗಾಗಿ ಬಿದ್ದರೆ ಸಹ ಜಾಸ್ತಿ ಎತ್ತರದಿಂದ ಬೀಳುವುದಿಲ್ಲ. ಹಾಗಾಗಿ ಚೆನ್ನಾಗಿ ಉಳಿದಿದೆ. ಆದರೂ ಕೂಡ ಸ್ವಲ್ಪ ಎಲ್ಲ ಸೈಡ್ಸ್ ಎಲ್ಲ ಕಟ್ಟಾಗಿದೆ, ಯಾಕೆಂದರೆ ಮಕ್ಕಳಲ್ವ. ನೋಡಿ, ಅಲ್ಲಿ ನಿಮಗೆ ಕಾರ್ನರ್ ಒಂದು ಕಟ್ಟಾದಾಗೆ ಕಾಣ್ಬೋದು. ಸೊ ಹಾಗೆ ನೀವು ಚೆಂದ ಮಾಡಿ ಮೇಂಟೈನ್ ಮಾಡ್ತಾ ಇದ್ದೀರಾ ಆದರೆ ನನ್ನ ಟಿಫಿನ್ ಹೇಗಿದೆ ನೋಡಿ, ಹಾಗೆಯೇ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ಆಯಿತಾ. ಸ್ವಲ್ಪ ಪ್ಯಾಟರ್ನಲ್ಲಿ ಡಿಫ್ರೆನ್ಸ್ ಉಂಟು, ಆದರೆ ಮೇಂಟೈನ್ ಮಾಡೋದ್ರಲ್ಲಿ ಇರುವಂಥದ್ದು ಅದರ ಕರೆಕ್ಟಾಗಿ ಅದರ ರಬ್ಬರ್ ಇದು ಉಂಟಲ್ಲ, ವಾಷರ್ ಟೈಪಲ್ಲಿ ಉಂಟಲ್ಲ, ಅದರ ರಬ್ಬರನ್ನೆಲ್ಲ ತೆಗೆದು ಡೈಲಿ ಆ ಸಿಲಿಕಾನ್ ರಬ್ಬರನ್ನು ತೆಗೆದು ವಾಶ್ ಮಾಡಿ ಅದನ್ನು ಸಪ್ರೇಟಾಗಿ ಡ್ರೈ ಮಾಡಬೇಕು. ಅಂದರೆ ಚಂಡಿ ಇರುವ ಇದರೊಟ್ಟಿಗೆ ಹಾಕಿದರೆ ಅದರಲ್ಲಿ ಕಪ್ಪು ಇದು ಕಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸಿಲಿಕಾನ್ ಇದು ಪ್ರಾಬ್ಲಮ್ ಅದೇ. ಮತ್ತು ನಿಮಗೆ ಉಂಟಲ್ಲ, ಕಪ್ಪು ಕಲೆ ಬಂದ ನಂತರ ಅದು ಕೊಳೆ ಅಲ್ಲ, ಬಟ್ ಅದರಲ್ಲಿ ಮಾಯ್ಶ್ಚರ್ ಕೂತು ಬರುವಂಥದ್ದು. ಅದು ಒಮ್ಮೆ ಕಪ್ಪಾದರೆ ಮತ್ತು ನಿಮಗೆ ಅದನ್ನು ನೀವು ಚೂರಿಯಲ್ಲಿ ಕಟ್ ಮಾಡಿದರೆ ಅದರದ್ದು ಪೀಸೇ ಬರ್ತದೆ, ಬಿಟ್ಟರೆ ಅದು ಹೋಗೋದಿಲ್ಲ ಆಯಿತಾ. ಅದು ಕೊಳೆ ಅಲ್ಲ, ಆದರೆ ಅದರದ್ದೊಂದು ಸಿಲಿಕಾನ್ ಇದು ಡ್ರಾಬ್ಯಾಕೇ ಅದು. ಹಾಗಾಗಿ ನೀವು ಚೆಂದ ಮಾಡಿ ಡೈಲಿ
ಸಪ್ರೇಟಾಗಿ ಅದನ್ನು ಒಣಗಿಸ್ತಾ ಇದ್ದೀರಾ. ಆದರೆ ನನ್ನ ಟಿಫಿನ್ ಎಷ್ಟು ಚೆಂದಾಗಿ ಎಷ್ಟು ಕ್ಲೀನಾಗಿ ಕಾಣ್ತದೆ ನೋಡಿ, ಹಾಗೆಯೇ ನಿಮ್ಮದು ಕೂಡ ಕಾಣ್ತದೆ. ಸ್ವಲ್ಪ ಪೇಷನ್ಸ್ ಬೇಕು, ಯಾಕೆಂತ ಹೇಳಿದರೆ ಪ್ರತಿ ಒಂದು ಡಿವೈಡರ್ ಏನಿದೆ ಅದರದ್ದು ಕಂಪಾರ್ಟ್ಮೆಂಟ್ ಇದು ಅಂದರೆ ಆ ಒಂದು ಒಳಗಿದು ಕಾಣ್ತದೆ ಅಲ್ವಾ, 4 ಕಂಪಾರ್ಟ್ಮೆಂಟ್, 4 ಇದು ಕೂಡ ರಬ್ಬರನ್ನು ರಿಮೂವ್ ಮಾಡಿ ಅದರ ಎಡೆಯಲ್ಲಿ ಏನಾದರೂ ಸಿಕ್ಕಿದೆ, ಅದರ ಸಾಂಬಾರು ಏನಾದರೂ ಅದರದ್ದು ಎಣ್ಣೆ ಎಲ್ಲ ಇದೆ ಆದರೆ ಅದನ್ನು ಚೆಂದ ಮಾಡಿ ವಾಶ್ ಮಾಡಬೇಕು. ನಾನು ಇಯರ್ಬಡ್ಸ್ ಉಂಟಲ್ಲ ಅದನ್ನು ಡಿಶ್ ವಾಶ್ ಲಿಕ್ವಿಡಲ್ಲಿ ಡಿಪ್ ಮಾಡಿ ಅದರಿಂದ ಕ್ಲೀನ್ ಮಾಡ್ಕೊಳ್ತೇನೆ. ಒನ್ಸ್ ಇನ್ ಅ ವೈಲ್ ಟೂತ್ಪಿಕ್ ಎಲ್ಲ ಹಾಕಿ ಅದರ ಎಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ ಆಯಿತಾ. ಆ ರೀತಿ ಕ್ಲೀನ್ ಮಾಡಿದರೆ ಮಾತ್ರ ಚೆನ್ನಾಗಿರುವಂಥದ್ದು. 699 ಕ್ಯಾಟಗರಿದು ಟಿಫಿನ್ ಬೇಕಾದರೆ ಅವೈಲೇಬಲ್ ಇದೆ, ಪರ್ಪಲ್ ಮತ್ತು ಪಿಂಕ್ ಕಲರಲ್ಲಿ. ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಬೋದು ಆಯಿತಾ. ಹಾಗೆ ನಮ್ಮ ಸಿಯೋನ್ನ ಲಂಚ್ ಬಾಕ್ಸ್ ರೆಡಿ ಆಗಿದೆ. ನೀರು ನಾನು ಅರ್ಧ ಬಾಟಲ್ ಮಾತ್ರ ಕೊಡುವಂಥದ್ದು, ಯಾಕಂದರೆ ಈಗ ಅವನು ಕುಡಿಯೋದಿಲ್ಲ ಸಹ, ಇದರಲ್ಲಿ ಸಹ ಕಾಲು ಭಾಗ ಸಹ ಕುಡಿಯೋದಿಲ್ಲ. ಮತ್ತು ಅವನಿಗೆ ಈ ಬ್ಯಾಗು ಅವನ ಬ್ಯಾಗ್ ಎಲ್ಲ ಎತ್ಕೊಂಡು ಮೇಲೆ ಅವನ ಕ್ಲಾಸ್ ರೂಮ್ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರಲ್ಲಿರೋದಂತ ಹೇಳ್ತಾ ಇದ್ದ. ಹಾಗೆ ಅವನಿಗೆ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಅಂತ ನನಗೇನೆ ಅವನ ಬ್ಯಾಗ್ ಮತ್ತು ಇದು ಎಲ್ಲ ಒಟ್ಟಿಗೆ ಒಂದೇ ಕೈಯಲ್ಲಿ ಹಿಡಿದು ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಭಾರ ಇರ್ತದೆ ಮಕ್ಕಳಿಗೆ. ಒಂದು ಪುಸ್ತಕ ನೋಡಿದರೆ ಎಷ್ಟು ಬುಕ್ ಅಂತ ಇಲ್ಲ, ಪಾಪ ಕಾಣ್ತದೆ ನನಗೆ. ಹಾಗಾಗಿ ಹೇಗಿದ್ದರೂ ನೀರು ಕುಡಿಯೋದಿಲ್ಲ, ಮತ್ತು ಯಾಕೆ ಸುಮ್ಮನೆ ಫುಲ್ ಬಾಟಲ್ ಕೊಟ್ಟು ಸಂಜೆ ಬಂದು ಇಲ್ಲಿ ಬಿಸಾಡೋದಲ್ಲ. ಹಾಗಾಗಿ ಮತ್ತೆ ಅವರಿಗೆ ರೀಫಿಲ್ ಮಾಡಲಿಕ್ಕೆ ಬೇಕಿದ್ದರೆ ಸ್ಕೂಲಲ್ಲಿ ಏನಿದ್ರು ಡ್ರಿಂಕಿಂಗ್ ವಾಟರ್ ಅವೈಲೇಬಲ್ ಇರ್ತದೆ, ಹಾಗಾಗಿ ಅಷ್ಟೇ ಕೊಡುವಂಥದ್ದು. ಅವನು ಮುಕ್ಕಾಲಷ್ಟು ಉಂಟಲ್ಲ ಅದರಲ್ಲಿ ಮುಳುಗಿ ಹೋಗಿರ್ತಾನೆ, ಅವನ ಬ್ಯಾಗ್ ಲಂಚ್ ಬ್ಯಾಗ್ ಅಂತೆಲ್ಲ ಹೇಳಿ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಎಷ್ಟು ಕಷ್ಟ ಅಲ್ಲ. ಈ ಟೈಮ್ನಲ್ಲಿ ನಾವು ಸ್ಕೂಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಬಟ್ ಅವ್ರದ್ದು ಆಲ್ರೆಡಿ 2 ವರ್ಷ ಕಳೆದು ಹೋಗಿದೆ. ಹಾಗೆ ಆದರೆ ಎಂತ ಹೇಳ್ತಾರೆ, ಸ್ಕೂಲಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆದ್ರೂ ಉಂಟಲ್ಲ ಅವನಿಗೆ ಲಂಚ್ ಬಾಕ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರಬೇಕು. ಮತ್ತು ನಾನು ಈ ಕಬಾಬ್ ಎಲ್ಲ ಮಾಡುವಂಥದ್ದು ಏರ್ ಫ್ರೈಯರಲ್ಲಿ ಆಯಿತಾ. ಚಿಕನ್ 1 ಪೀಸ್ ಕೊಡ್ತೇನೆ. ತುಂಬ ಜನ ನನಗೆ ಹೇಳ್ತಾರೆ ಚಿಕನ್ ಕೊಡ್ತೀರಾ ಅಲ್ವಾ ನೀವು ಅಂತ ಹೇಳಿ. ವೀಕ್ಲಿ 3 ಟೈಮ್ಸ್ ಆರ್ 4 ಟೈಮ್ಸ್ ಕೊಡ್ತೇನೆ. ಯಾಕೆ ಅಂತ ಹೇಳಿದರೆ ಅವನು ಬೇರೆ ಮಕ್ಕಳ ಹಾಗೆ ಪ್ರೋಟೀನ್ ರಿಚ್ ಫುಡ್ಡನ್ನು ತೆಕ್ಕೊಳ್ಳೋದಿಲ್ಲ, ಅವರ ಗ್ರೋತಿಗೆ ಪ್ರೋಟೀನ್ ಕೂಡ ಬೇಕು. ನಾನು ಫ್ರೈಡ್ ಐಟಮ್ ಕೊಡ್ತಾ ಇಲ್ಲ, ಏರ್ ಫ್ರೈಡ್ ಆಗಿರುವಂಥದ್ದು ಕೊಡ್ತಾ ಇರುವಂಥದ್ದು, 0 ಆಯಿಲನ್ನು ಯೂಸ್ ಮಾಡಿ ಮಾಡುವಂಥದ್ದು. ಹಾಗೆ ಪ್ರೋಟೀನ್ ತುಂಬ ಅಗತ್ಯ. ಬೇರೆ ಮಕ್ಕಳಾದರೆ ಎಗ್ಗೆಲ್ಲ ತಿಂತಾರೆ, ಆದರೆ ನನ್ನ ಮಗ ಎಗ್ ಕೂಡ ತಿನ್ನೋದಿಲ್ಲ, ಪ್ರೋಟೀನ್ ಇರುವಂಥ ಬೇರೆ ಫುಡ್ಡು ಕೂಡ ತಿನ್ನೋದಿಲ್ಲ, ಅನ್ನ ಮಾತ್ರ. ಅನ್ನದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದು, ಪ್ರೋಟೀನ್ ತುಂಬ ಕಡಿಮೆ ಸಿಗೋದು. ಹಾಗಾಗಿ ಹೀಗೆಲ್ಲ ಎಷ್ಟೆಲ್ಲ ಕೊಡಲಿಕ್ಕೆ ಆಗ್ತದೆ ಆ ರೀತಿದು ಕೊಡೋದು. ಮತ್ತು ತರಕಾರಿ ಕೊಟ್ಟರೆ ತಿನ್ನೋದಿಲ್ಲ, ಹಾಗಾಗಿ ಕುಕುಂಬರ್ ಮತ್ತು ಕ್ಯಾರೆಟನ್ನು ಕೊಡುವಂಥದ್ದು, ಸ್ವಲ್ಪನಾದರೂ ಫೈಬರ್ ಅಂಶ ಹೋಗಲಿ ಅಂತ ಹೇಳಿ. ಹಾಗೆ ಈಗ ನಾನು ದೋಸೆಯನ್ನು ತಿನ್ನಿಸ್ತಾ ಇದ್ದೆ ಅವನಿಗೆ. ದೋಸೆ ಅಂದರೆ ಇಷ್ಟನೇ ಇಲ್ಲ, ಆದರೆ ಕೂಡ ಕಷ್ಟದಲ್ಲಿ ತಿಂತಾ ಇದ್ದ. ಮತ್ತು ವಾಮಿಟಿಂಗ್ ಬರಲಿಕ್ಕೆ ಅದಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ಅರ್ಧ ದೋಸೆ ಅಷ್ಟೇ ತಿನ್ನುವಂಥದ್ದು, ಅದರ ಜಾಸ್ತಿ ತಿನ್ನೋದಿಲ್ಲ. ಹಾಗೆ ಅವನು ಇನ್ನೇನಾದರೂ ವಾಂತಿ ಮಾಡಿದರೆ ಅಂತ ಹೇಳಿ ಅವನಿಗೆ ಹೇಳಿದೆ, ಹೋಗು ನೀನು ಬೇಗ ಕಿಚನಿಗೆ ಹೋಗಿ, ಡ್ಯಾಡಿ ಇದ್ದಾರೆ ಕಿಚನಲ್ಲಿ, ಹೋಗಿ ನೀರು ಕುಡಿ ಅಂತ ಹೇಳಿ. ಹಾಗೆ ಹೋಗಿದ್ದಾನೆ ನೀರು ಕುಡಿಲಿಕ್ಕೆ ಅಂತ ಹೇಳಿ. ನೀರು ಕುಡಿದು ಮುಖ ಎಲ್ಲ ತೊಳೆದು ಬಂದರೆ ಪರವಾಗಿಲ್ಲ, ಇಲ್ಲಾದರೆ ಎಲ್ಲ ತಿಂದದ್ದು ಹೊಟ್ಟೆಯಲ್ಲಿ ಉಳಿದದ್ದು ಎಲ್ಲದು ಸೇರಿ ಹೊರಗೆ ಬಂದು ಬಿಡ್ತದೆ ಅವನಿಗೆ. ಮತ್ತು ನಾವೆಲ್ಲ ಹೀಗೆ ಕೂತ್ಕೊಂಡು ತಿನ್ನುವಾಗ ನಮ್ಮ ಮಗುವಿಗೆ ಬೇಜಾರಾಗೋದಾಯ್ತಾ, ಅವನಿಗೆ ಯಾಕೆ ಕೊಡೋದಿಲ್ಲ ಅಂತ. ಇದಕ್ಕೆ ಉಪ್ಪು ಹಾಕಿರ್ತೇವಲ್ಲ, ಹಾಗಾಗಿ ನಾನು ಕೊಡೋದಿಲ್ಲ. ಅನ್ನ ಎಲ್ಲ ಕೊಡ್ತೇನೆ, ಮತ್ತು ಕೆಲವೊಮ್ಮೆ ಇಡ್ಲಿ ದೋಸೆ ಅಂಥದ್ದೆಲ್ಲ ಸಾಫ್ಟ್ ಐಟಮ್ ಇದ್ದರೆ ಕೊಟ್ಟು ಬಿಡ್ತೇನೆ. ನಾನು ವಾಯ್ಸ್ ಓವರ್ ಕೊಡುವಾಗ ಮಧ್ಯದಲ್ಲಿ ಮಗು ಎದ್ದಿದ್ದ, ಹಾಗೆ ಅವನನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ, ನನ್ನ ಕೈಯಲ್ಲೇ ಇದ್ದಾನೆ ಇವಾಗ. ಹಾಗೆ ಇವತ್ತು ನಾನು ಇಡ್ಲಿಯನ್ನು ಮಾಡ್ಕೊಂಡಿದ್ದೆ ಅಲ್ಲ, ಇಡ್ಲಿ ಪ್ರಿಯ ಒಬ್ಬ ಇದ್ದಾನೆ ನಮ್ಮ ಮನೆಯಲ್ಲಿ, ಅವನಿಗೆ ಇಡ್ಲಿ ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ನಾನು ಇಡ್ಲಿದು ಪಾತ್ರೆ ಅವನು ಆಲ್ರೆಡಿ ನೋಡಿ ಹೋಗಿದ್ದ. ಅವನಿಗೆ ಬೆಳಿಗ್ಗೆ ನಾನು ತಿನ್ನಲಿಕ್ಕೆ ದೋಸೆಯನ್ನು ಕೊಟ್ಟಿದ್ದೆ ಅಲ್ಲ, ಹಾಗೆ ಸ್ವಲ್ಪ ಹೊತ್ತಾದ ನಂತರ ಅವನು ಬಂದು ಇಲ್ಲಿ ನಾನು ಇಡ್ಲಿಯನ್ನು, ಈಗ ಅಂದರೆ ಮಗು ಮಲಗಿದ್ದ ಆ ಟೈಮ್ನಲ್ಲಿ ಬಂದು ನಾನು ಇಡ್ಲಿ ಸ್ವಲ್ಪ ತಣ್ಣಗಾಗಿದೆ ಅಲ್ಲ, ಈಗ ಪೂರ್ತಿ ತಣ್ಣಗಾಗುವವರೆಗೆ ಕಾಯಬಾರ್ದು, ಸ್ವಲ್ಪ ಬಿಸಿ ಇರುವಾಗಲೇ ತೆಗಿಬೇಕು, ಆಗ ಸ್ಟಿಕ್ ಆಗೋದಿಲ್ಲ. ಹಾಗೆ ಇದು ನಮಗೆ ಹಿಂದೆ ಬಂದಂಥ ಒಂದು ಹನಿ ಆಯಿತಾ. ಇದರದ್ದು ನಾನು ಹೇಳ್ತೇನೆ ವಿಷಯ ಅಂತ ಹೇಳಿ. ಇದು ನಾವು ಬಾಂಬೆಗೆ ಕಳಿಸಿದ ಒಬ್ಬ ಕಸ್ಟಮರ್ ನಮಗೆ ರಿಟರ್ನ್ ಮಾಡಿದಂಥದ್ದು. ಇಂಥದ್ದು 2 ಬಾಟಲ್ಸನ್ನು ನಾವು ಕಳಿಸಿಕೊಟ್ಟಿದ್ವಿ, ಅವರು ರಿಟರ್ನ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಸ್ವಲ್ಪ ಹುಳಿ ಟೇಸ್ಟ್ ಇದೆ ಅಂತ ಹೇಳಿ. ನಾನು ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೆ, ಹನಿ ಕನ್ಸಿಸ್ಟೆನ್ಸಿ, ಕಲರ್, ಟೇಸ್ಟ್ ಇದು 3 ಕೂಡ ಸೀಸನ್ ವೈಸ್ ಡಿಪೆಂಡ್ ಆಗ್ತದೆ ಆಯಿತಾ. ಈಗ ನಿಮಗೊಂದು ಡಿಸೆಂಬರ್ ಜನವರಿಯಲ್ಲಿ ನಿಮಗೆ ತಿಕ್ ಹನಿ ಸಿಗ್ತದೆ, ತುಂಬ ತಿಕ್ಕಾಗಿರುವಂಥದ್ದು, ಕಪ್ಪು ಕಲರಲ್ಲಿರುವಂಥದ್ದು ಹನಿ ಎಲ್ಲ ಸಿಗ್ತದೆ. ಆದರೆ ನಿಮಗೆ ಲಾಸ್ಟ್ ಆಗ್ತಾ ಬರುವಾಗ ಅದು ಯಾಕೆ ಅಂತ ಕೂಡ ಹೇಳ್ತೇನೆ. ಲಾಸ್ಟ್ ಆಗ್ತಾ ಬರುವಾಗ ನಿಮಗೆಲ್ಲ ಸ್ವಲ್ಪ ಲೈಟ್ ಕಲರ್ಡ್, ಸ್ವಲ್ಪ ಹೆಚ್ಚು ತೆಳು ಇರುವಂಥದ್ದು, ಮತ್ತು
ಮತ್ತು ಎಂತ ಹೇಳ್ತಾರೆ ಸ್ವಲ್ಪ ಹುಳಿಯಾಗಿರುವಂಥದ್ದು, ಈ ರೀತಿದೆಲ್ಲ ಹನಿ ಸಿಗುವಂಥದ್ದು ಆಯಿತಾ. ಇದು ಯಾಕೆ ಅಂತ ಹೇಳಿದರೆ ಯಾವ ಯಾವ ಸೀಸನಲ್ಲಿ ಯಾವ ಯಾವ ರೀತಿಯ ಫ್ಲವರಿಂಗ್ ಆಗುವಂಥದ್ದು, ಫ್ರೂಟಿಂಗ್ ಆಗುವಂಥದ್ದು ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಹನಿ ಬೇಗ ನಮಗೆ ಹೇಳಲಿಕ್ಕಾಗೋದಿಲ್ಲ. ನೋಡು ಈ ಹಣ್ಣು ಉಂಟಲ್ಲ ಸ್ವಲ್ಪ ಹುಳಿ ಉಂಟು, ಇದರದ್ದು ಪಾಲನ್ ಕಲೆಕ್ಟ್ ಮಾಡಬೇಡ, ಒಳ್ಳೆ ಸ್ವೀಟ್ ಇರುವ ಹಣ್ಣಿದು ಮಾತ್ರ ಪಾಲನ್ ಕಲೆಕ್ಟ್ ಮಾಡು ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಪ್ರತಿಯೊಂದು ಬೀಸಿಗೆ ಅದು ಹತ್ರ ಒಂದು 3 ಕಿಲೋಮೀಟರ್ ಎಲ್ಲ ಹೋಗ್ತದೆ ಕೆಲವೊಂದು ಹನಿ ಬೀಗಳು, ಕೆಲವೊಂದು 1 ಕಿಲೋಮೀಟರ್ಗೆ ಹೋಗಿ ಬರ್ತದೆ, 1-1.5 ಕಿಲೋಮೀಟರ್. ಕೆಲವೊಂದು ಹೋದದ್ದು ಹಿಂದೆ ಬರೋದೇ ಇಲ್ಲ, ಕೆಲವೊಂದು ಹೋದದ್ದು ಹಿಂದೆ ಪಾಲನ್ ತಗೊಂಡು ಬರುವಾಗ ಒಂದಕ್ಕೊಂದು ಡಿಕ್ಕಿ ಆಗುವಂಥದ್ದು, ಮತ್ತು ಗಾಡಿಗಳಿಗೆ ಡಿಕ್ಕಿ ಆಗುವಂಥದ್ದು, ಇಂಥದ್ದು ಹಲವಾರು ಕೇಸ್ಗಳಾಗ್ತಾ ಇರ್ತದೆ. ಹಾಗಾಗಿ ಆ ಒಂದು ಬಿ ಕಾಲೋನಿಯಲ್ಲಿ ಅವ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ತರುವಂಥದ್ದಾಯ್ತು. ಹಾಗಾಗಿ ಒಂದೊಂದು ಫ್ರೂಟಿಂಗ್ ಸೀಸನಲ್ಲಿ ಕೆಲವೊಂದು ಫ್ರೂಟ್ಸ್ ಇದು ಗುಣ ಅಂದರೆ ಅದರದ್ದೊಂದು ಎಂತ ಹೇಳ್ತಾರೆ, ಎಂತ ಹೇಳೋದು ಅದಕ್ಕೆ ಕನ್ನಡದಲ್ಲಿ ವರ್ಡೇ ಬರ್ತಿಲ್ಲ, ಅದರ ಒಂದು ಅಯ್ಯೋ ಎಂತ ಹೇಳ್ತಾರೆ ನನಗೆ ನೆನಪೇ ಆಗ್ತಾ ಇಲ್ಲ. ಅದರದ್ದೊಂದು ಗುಣ ಏನಿರ್ತದೆ ನೋಡಿ, ಈಗ ಮಾವಿನ ಹಣ್ಣು ಹುಳಿ ಇದ್ದರೆ ಅದರದ್ದು ಆ ಒಂದು ಹುಳಿ ಅಥವಾ ಆ ಒಂದು ಟೇಸ್ಟ್ ಆ ರೀತಿಯಲ್ಲಿ ಬರುವಂಥದ್ದಾಯ್ತಾ ಹನಿ. ಹಾಗಾಗಿ ನಮಗೆ ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಏನಾಗಿದೆ ಅಂತ ಹೇಳಿದರೆ, ಹೆಚ್ಚಾಗಿ ಕಸ್ಟಮರ್ಸಿಗೆ ಅಂಗಡಿಯಿಂದ ಹನಿ ಎಲ್ಲ ತಂದು ತಿಂದು ಅದರಲ್ಲಿ ಒಂದೇ ರೀತಿ ಇರ್ತದೆ ಟೇಸ್ಟ್ ಕಾನ್ಸ್ಟೆಂಟ್. ಯಾಕೆಂತ ಹೇಳಿದರೆ ಅವರ ಫಾರ್ಮುಲೇಷನ್ ಒಂದೇ ರೀತಿಯಲ್ಲಿ ಇರ್ತದೆ, ಅವರು ಏನು ಮಿಕ್ಸ್ ಮಾಡ್ತಾರೆ ಏನು ಮಿಕ್ಸ್ ಮಾಡೋದಿಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಹನಿ ಹೇಗೆ ಅಂತ ಹೇಳಿದರೆ, ಡೈರೆಕ್ಟ್ ನಮ್ಮ ಕೆಲಸದ ಬೀಗಳಿದ್ದಾರಲ್ಲ ನಮ್ಮ ಕಾಲೋನಿಯಿಂದ ಡೈರೆಕ್ಟಾಗಿ ತೆಗೆಯೋದ್ರಿಂದ ನಮಗೆ ಅವರಿಗೆ ಹೇಳಲಿಕ್ಕೆ ಸಹ ಆಗೋದಿಲ್ಲ, ನಾವು ಹೇಳಿದ್ದು ಸಹ ಅವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅವರು ತಂದಂಥ ಫ್ರೆಶ್ ಹನಿಯನ್ನು ನಾವು ಬಾಟ್ಲಿಂಗ್ ಮಾಡಿ ಕಳಿಸುವಂಥದ್ದು. ಕೆಲವೊಮ್ಮೆ ಅದರಲ್ಲಿ ಎಂತ ಹೇಳ್ತಾರೆ ಮೇಲೆ ನೊರೆ ಬರ್ಬೋದು, ಅದು ಕೂಡ ಕಾಮನ್. ಅದರಲ್ಲಿರುವಂಥ ಏರ್ ಬಬಲ್ಸ್ ಬಂದು ಈ ಶಿಪ್ಪಿಂಗ್ ಟೈಮಲ್ಲಿ ಬಂದು ಮೇಲೆ ಟ್ರ್ಯಾಪ್ ಆಗುವಂಥದ್ದು, ಅದರಲ್ಲಿರುವಂಥ ಮಾಯ್ಶ್ಚರ್ ಕಂಟೆಂಟ್ ಮೇಲೆ ಬರುವಂಥದ್ದು. ನಿಮಗೆ ಪ್ಯಾಸ್ಚರೈಸ್ ಮಾಡಿ ಅದನ್ನು ಕುದಿಸಿ ಎಲ್ಲ ಕೊಡ್ಬೋದು, ಆದರೆ ಅದರ ಒಂದು ಕ್ವಾಲಿಟಿ ಕಡಿಮೆ ಆಗ್ತದೆ ಆಯಿತು. ಹಾಗಾಗಿ ನಾವು ಅದನ್ನು ಇದ್ದ ಹಾಗೆಯೇ ಕೊಡುವಂಥದ್ದು. ಅದಕ್ಕೆ ಇವಾಗ ರೇಟ್ ಕೂಡ ಜಾಸ್ತಿ ಮಾಡಿದ್ದೇವೆ, ನಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಚಿಕ್ಕ ಬಾಟಲಿಗೆ 325 ಹಾಗೂ ದೊಡ್ಡ ಬಾಟಲಿಗೆ 550 ಮಾಡಿದ್ದೇವೆ. ಟ್ರಸ್ಟ್ ಇರುವವರು ಪರ್ಚೇಸ್ ಮಾಡಿ. ಇದು ಬಾಂಬೆಯಿಂದ ರಿಟರ್ನ್ ಬಂದ ಹನಿಯನ್ನೇ ನಾನು ಇವಾಗ ಡೇಲನಿಗೆ ಕೊಟ್ಟಿದ್ದೇನೆ. ನಾವು ಅದನ್ನೇ ಯೂಸ್ ಮಾಡೋದು. ಆಲ್ರೆಡಿ ಒಂದು ಬಾಟಲ್ ಖಾಲಿಯಾಗಿದೆ, ಇದು ಸೆಕೆಂಡ್ ಬಾಟಲ್ ಇವಾಗ ಓಪನ್ ಮಾಡಿರುವಂಥದ್ದು. ಹಾಗೆ ನೀವು ಕಳಿಸಿದಂತಹ ಹನಿ ಹಿಂದೆ ಬಂದದ್ದು ನಮಗೆ ಇನ್ನೊಬ್ಬರಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಏನಾದರೂ ಮಿಕ್ಸ್ ಇದೆಯಾ ಅಂತ ಹೇಳಿ ಫಸ್ಟ್ ಚೆಕ್ ಮಾಡ್ತೇವೆ. ಇವರು ಏನು ಕೂಡ ಮಿಕ್ಸ್ ಮಾಡಿರಲಿಲ್ಲ, ಚೆನ್ನಾಗಿತ್ತು. ಫಸ್ಟ್ ನಾವು ಲ್ಯಾಬಿಗೆ ಕಳಿಸ್ತೇವೆ, ಅಲ್ಲಿಂದ ಅದಾದ ಕೂಡಲೇ ಏನು ಮಿಕ್ಸ್ ಇಲ್ಲ ಅಂತ ಗೊತ್ತಾದರೆ, ನಮ್ಮ ಹನಿ ಅಂತ ಗೊತ್ತಾದರೆ ನಾವು ಅದನ್ನೇ ಯೂಸ್ ಮಾಡ್ತೇವೆ. ಅದೇ ನೋಡಿ ಕಳೆದ ಸಲ ಕೋಕಮ್ ಜ್ಯೂಸನ್ನು ಆ್ಯಡ್ ಮಾಡಿದರು, ಅಂಥ ಹನಿ ಆದರೆ ನಾವು ಡಿಸ್ಕಾರ್ಡ್ ಮಾಡ್ತೇವೆ. ಮತ್ತು ಏನಾದರೂ ಇವಾಗ ಫಾರಿನ್ ಆಬ್ಜೆಕ್ಟ್ ಏನಾದರೂ ಸಿಕ್ಕಿತ್ತು ಅಂತ ಏನಾದರೂ ಹೇಳಿದರೆ ಸೀದಾ ಪುನಃ ಲ್ಯಾಬಿಗೆ ಕಳಿಸ್ತೇವೆ. ಮೊದಲು ಇನಿಷಿಯಲ್ ರಿಪೋರ್ಟ್ ಬರ್ತದೆ, ಆನಂತರ ಡೀಟೇಲ್ಡ್ ರಿಪೋರ್ಟ್ ಬರುವಂಥದ್ದಾಯ್ತು. ಹಾಗಾಗಿ ಪ್ಯೂರ್ ಹನಿ. ಮತ್ತು ಈಗ ನಾನು ಕಟ್ ಮಾಡಿದ್ದು ಚೂರಿಸ, ಇದು ಕೂಡ ನಾನೇ ಸೇಲ್ ಮಾಡುವಂಥದ್ದಾಯ್ತಾ. ನೋಡಿ ಪ್ರಿಂಟೆಡ್ ನೈಫ್, ಈ ರೀತಿಯ 3 ಪೀಸಸ್ ಬರ್ತದೆ ನಿಮಗೆ 300 ರೂಪೀಸಿಗೆ. ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ. ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ತುಂಬ ಶಾರ್ಪ್. ಈಗ ನಾನು ಯೂಸ್ ಮಾಡ್ತಿರೋಂಥ ಪರ್ಟಿಕ್ಯುಲರ್ ನೈಫ್ ಏನಿದೆ, ಈ ಪೋಕ್ ಚಿಕನ್ ಅಂಥದ್ದೆಲ್ಲ ಕಟ್ ಮಾಡಲಿಕ್ಕೆ, ಮಟನ್ ಎಲ್ಲ ತುಂಬ ಒಳ್ಳೆಯದಾಯ್ತಾ. ಹಾಗಾಗಿ ಯಾರಿಗಾದರೂ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೂಳೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ಏನಿದ್ರು ಕೂಡ ಮಾಂಸ ಮತ್ತು ಈ ಸ್ಕಿನ್ನೆಲ್ಲ ಇರ್ತದಲ್ವ ಅಂಥದ್ದನ್ನೆಲ್ಲ ಕಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಇದನ್ನು ನಿಮಗೆ ಎಷ್ಟು ಸಲ ಬೇಕಾದರೂ ಶಾರ್ಪ್ ಮಾಡ್ಬೋದು ಆಯಿತಾ. ಇದು ನಿಮಗೆ ಸ್ವಲ್ಪ ಬಡ್ಡಾಗಿದೆ ಅಂತ ಹೇಳಿ ಅನಿಸಿದರೆ, ಶಾರ್ಪ್ನೆಸ್ ಕಡಿಮೆ ಇದೆ ಅಂತ ಅನಿಸಿದರೆ, ನಿಮಗೆ ಯಾವುದಾದ್ರೂ ಒಂದು ಸ್ಟೋನಲ್ಲಿ ಇದನ್ನು ಶಾರ್ಪ್ ಮಾಡ್ಕೊಳ್ಬೋದು. ಯಾಕೆಂದರೆ ಇದು ತೆಳುವಾಗಿದೆ, ಇದರ ಬಾಡಿ ಮೇಲೆ ದಪ್ಪ ಇರುವಂಥದ್ದು, ತುದಿ ಮಾತ್ರ ತೆಳು ಇರುವಂಥದ್ದು. ಅಂಥದ್ದು ನೀವು ಚೂರಿ ತಗೊಳ್ತೀರಾ ಆದರೆ ನಿಮಗೆ ಸ್ವಲ್ಪ ಟೈಮ್ ಮಾತ್ರ, ಅಂದರೆ ಅದರದ್ದು ಮುಂದಿನ ಹರಿತ ಹೋದ ಕೂಡಲೇ ನೆಕ್ಸ್ಟ್ ನಿಮಗೆ ಅದು ದಪ್ಪದೇ ಏನು ಸರ್ಫೇಸ್ ಸಿಗುವಂಥದ್ದು. ಹಾಗಾಗಿ ನಿಮಗೆ ಅದನ್ನು ಶಾರ್ಪ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಬೆಸ್ಟ್ ಕಾರ್ಬನ್ ಸ್ಟೀಲ್ ನೈಫ್ ಆಯಿತಾ. ನಿಮಗೆ ಬೇಕಿದ್ದರೆ ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.